ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವಾಗ ಮಾನ್ಸೂನ್ ಆಗಿರೋದ್ರಿಂದ ತುಂಬ ಕಂಟಿನ್ಯೂಯಸ್ ಮಳೆ ಬರ್ತಾನೆ ಇದೆ. ಮಾರ್ನಿಂಗ್ ಬೇಗ ಎದ್ದೇಳೋಕ್ಕೂ ಆಗ್ತಿಲ್ಲ ಮತ್ತು ರಂಗೋಲಿ ಬಿಡ್ಸೋದು ಕೂಡ ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 7-8 ಅಷ್ಟೊತ್ತಿಗೆ ನಾನು ಎದ್ದೇಳ್ತಾ ಇದ್ದೀನಿ. ಸೊ ರಂಗೋಲಿ ಬಿಡಿಸೋ ರೋಟೀನೇ ತಪ್ಪೋಗಿದೆ ಇವಾಗ. ಸೊ ಬೇಬಿ ಕೂಡ ಅಂದರೆ ನನ್ನ ಮಗು ಕೂಡ ಇವಾಗ 6 ಮಂತ್ ಇರೋದ್ರಿಂದ ಅವಳು ಬೇಗ ಎದ್ಬಿಡ್ತಾಳೆ. ನಾನೇನಾದರೂ ಬೇಗ ಎದ್ದರೆ ಪಕ್ಕದಲ್ಲೇ ಮಲಗಿದ್ರೆ ಸ್ವಲ್ಪ ಹೊತ್ತು ಮಲಗಿರ್ತಾಳೆ ಅನ್ನೋ ಕಾರಣಕ್ಕೆ ದಿನ ಲೇಟಾಗಿ ಹೇಳೋದೇ ಆಗಿದೆ. ಸೊ ಅಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದ್ರಿಂದ ನಂಗೆ ಬ್ರೇಕ್ಫಾಸ್ಟ್ ರೋಟೀನ್ ಕೂಡ ಇವಾಗ ಮಿಸ್ ಆಗ್ತಿದೆ. ಹಾಗೆ ಇವತ್ತು ಕೂಡ ಅಮ್ಮನೇ ಬ್ರೇಕ್ಫಾಸ್ಟ್ ಮಾಡಿದ್ರು. ಮಧ್ಯಾಹ್ನ ಲಂಚ್ಗೋಸ್ಕರ ನಾನು ಮನೆ ಹತ್ರನೇ ತರಕಾರಿ ಮಾರೋರು ಬಂದಿದ್ದರು. ಅವ್ರ ಹತ್ರ ಹಾಗಲಕಾಯಿ ಮತ್ತು ಬೀಟ್ರೂಟ್ ಮಾತ್ರ ತೊಗೊಂಡೆ. ಮಾರ್ನಿಂಗ್ ಹಳೆ ಬೀಟ್ರೂಟ್ ಇದ್ದಿದ್ದರಿಂದ ಚಪಾತಿ ಮತ್ತು ಅದರಿಂದ ಒಂದು ಗ್ರೇವಿ ಮಾಡ್ಕೊಂಡಿದ್ವಿ. ಸೊ ಮಧ್ಯಾಹ್ನಕ್ಕೆ ಹಾಗಲಕಾಯಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹಾಗಲಕಾಯಿ ಗ್ರೇವಿ ಮಾಡೋಣ ಅಂತ ತೊಗೊಂಡೆ ನಾನು. ಸೊ ಇದಕ್ಕೆ ಕಾಂಬಿನೇಷನ್ ಕೂಡ ಚಪಾತಿನೇ. ಬೆಳಗಿನ ಚಪಾತಿ ಹಿಟ್ಟು ಉಳಿದೋಗಿತ್ತಲ್ವ, ಆ ಕಾರಣಕ್ಕೆ. ಇದು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ನನ್ನ ಹಸ್ಬೆಂಡ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಆಲ್ಮೋಸ್ಟ್ ಇದನ್ನು ಶುಗರ್ ಇರೋರು ತಿನ್ನಬೇಕು ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ. ಅಂದರೆ ವೀಕ್ಲಿ ಒನ್ಸ್ ಆದರೂ ಮಾಡ್ತಾನೆ ಇರ್ತೀನಿ. ಇವಾಗ ಅಮ್ಮನ ಮನೇಲಿ ಇರೋದ್ರಿಂದ ನಾನು ಕೂಡ ಜಾಸ್ತಿ ಮಾಡ್ತಾ ಇರಲಿಲ್ಲ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಹಸ್ಬೆಂಡ್ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕಷ್ಟೇ ಇದನ್ನು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಇದರಲ್ಲಿ ಫ್ರೈ ಕೂಡ ಮಾಡ್ಬೋದು. ಅಂದರೆ ನಾವು ಟೀ ಟೈಮ್ ಸ್ನ್ಯಾಕ್ ಥರ ಕೂಡ ಮಾಡ್ಕೊಳ್ಬೋದು, ಊಟಕ್ಕೆ ನೆಂಚ್ಕೊಳ್ಳೋ ಥರ ಕೂಡ ಮಾಡ್ಕೊಳ್ಬೋದು. ಆದರೆ ಗ್ರೇವಿ ಥರ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ತಿನ್ಬೋದು ಅನ್ನೋ ಕಾರಣಕ್ಕೆ ಇದನ್ನು ಯಾವಾಗಲೂ ನಾನು ಗ್ರೇವಿ ಥರನೇ ಮಾಡ್ಕೊಳ್ತೀನಿ. ಇದನ್ನು ನಾವು ಯಾವ ಥರ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಇದ್ರ ಸಿಪ್ಪೆ ಏನು ತೆಗೆದಿಲ್ಲ. ಅಂದರೆ ಇದನ್ನು ಹೀರೆಕಾಯಿ ಥರ ಪೀಲ್ ಮಾಡ್ಕೊಳ್ತಾರೆ. ನಾನು ಆ ಥರ ಏನು ಪೀಲ್ ಮಾಡ್ಕೊಳ್ಳಲ್ಲ. ನಾನು ಡೈರೆಕ್ಟಾಗಿ ಹಾಗೆ ಇದನ್ನು ನೀಟಾಗಿ ತೊಳೆದು ಒಂದು ಸತಿ ನೀಟಾಗಿ ಒರೆಸ್ಕೊಂಡು ಈ ಥರ ಒಳಗಡೆ ಬೀಜ ಏನಾದರೂ ಅದು ಬಲ್ತಿದ್ರೂ ಪರವಾಗಿಲ್ಲ ಅಥವಾ ಎಳೆದಾಗಿದ್ರೂ ಪರವಾಗಿಲ್ಲ, ಇದ್ರ ಬೀಜನ ನೀಟಾಗಿ ನಾನು ತೆಕ್ಕೊಂಡ್ಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಕೊತೀನಿ. ದಪ್ಪದಾಗಿ ಹೆಚ್ಚಿದ್ರೆ ಅದು ಚೆನ್ನಾಗಿ ಬೇಯಲ್ಲ ಅಂತ ನನ್ನ ರೀಸನ್ ಅಷ್ಟೇ. ಬಟ್ ರಿಂಗ್ ಥರ ಕೂಡ ಕಟ್ ಮಾಡಿಕೊಂಡು ಕೆಲವರು ಮಾಡ್ತಾರೆ. ನಾನು ಹಾಗಲಕಾಯಿ ಡ್ರೈ ರೋಸ್ಟ್ ಮಾಡಿದ್ರೆ ಮಾತ್ರ ಆ ಥರ ರಿಂಗ್ ಥರ ತೆಳುವಾಗಿ ಕಟ್ ಮಾಡ್ತೀನಿ. ನಾರ್ಮಲ್ ಟೈಮಲ್ಲಿ ಗ್ರೇವಿಗೆಲ್ಲ ನಾನು ಇದೇ ಥರ ಕಟ್ ಮಾಡಿಕೊಂಡು ಮಾಡ್ತೀನಿ. ಇದು ನನ್ನ ಅಜ್ಜಿಯಿಂದ ಕಲ್ತಿರೋ ರೆಸಿಪಿ. ಅಂದರೆ ನನ್ನ ಅಮ್ಮನಮ್ಮ ಇದೇ ಥರ ಹಾಗಲಕಾಯಿ ಗ್ರೇವಿ ಮಾಡ್ತಾಯಿದ್ರು. ಸೊ ನಾನು ಅವರಿಂದ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ದು. ಹಾಗಲಕಾಯಿನ ಕಟ್ ಮಾಡಿದ್ಮೇಲೆ ಯಾವುದೇ ಥರ ಕಟ್ ಮಾಡಿಕೊಂಡ್ರೂ ಮೊದಲು ಒಂದು ಬೌಲ್ಗೆ ಒಂದು ಸ್ವಲ್ಪ ನೀರನ್ನು ತೊಗೋಬೇಕು. ಕೋಲ್ಡ್ ವಾಟರೇ ನಡೆಯುತ್ತೆ, ಹಾಟ್ ವಾಟರ್ ಬೇಕು ಅಂತ ಏನಿಲ್ಲ. ಹಾಗಲಕಾಯಿ ಮುಳುಗುವಷ್ಟು ನೀರನ್ನು ನಾವು ತೊಗೊಳ್ಬೇಕಾಗುತ್ತೆ, ಇಷ್ಟು ಅಷ್ಟು ಅಂತ ಏನಿಲ್ಲ. ಇದು ಹಾಗಲಕಾಯಿನ ನಾವು ಕಟ್ ಮಾಡಿದ ತಕ್ಷಣ ಅದು ಒಗರೆಲ್ಲ ಮತ್ತು ಕಹಿಯೆಲ್ಲ ಹೋಗೋಕ್ಕೆ ನೆನೆ ಹಾಕಬೇಕಲ್ವ, ಆ ಪರ್ಪಸ್ಗೆ ನಾವು ಇಲ್ಲಿ ನೀರನ್ನು ತೊಗೊಂಡಿರೋದು. ನಾನು ಸ್ವಲ್ಪ ಕೋಲ್ಡ್ ವಾಟರಲ್ಲಿ ನಾನಿವಾಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಹಿ ಹೋಗಿಸುತ್ತೆ ಅನ್ನೋ ಕಾರಣಕ್ಕಲ್ಲ, ಇದು ಮಳೆಗಾಲದಲ್ಲಿ ಬಳ್ಳಿಲಿ ಬೆಳೆಯೋ ಕಾಯಿ ಆಗಿರೋದ್ರಿಂದ ಹುಳ ಹಿಡ್ದಿರುತ್ತೆ ಮತ್ತು ಅದು ನೀಟಾಗಿ ಹೋಗಬೇಕು ಅಂತ ಆ್ಯಂಟಿಬಯೋಟಿಕ್ ಅಲ್ವಾ ಅರಿಶಿನ, ಆ ಕಾರಣಕ್ಕೆ ಅದನ್ನು ಹಾಕ್ಕೊಂಡಿರೋದು. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ. ಕಲ್ಲುಪ್ಪು ಬೇಕಾದರೆ ಸೇರಿಸ್ಕೊಳ್ಬೋದು. ನಾನು ಮರೆತು ಪುಡಿ ಉಪ್ಪನ್ನ ಹಾಕ್ಕೊಂಡೆ. ಕಲ್ಲುಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಈ ಹಾಗಲಕಾಯಿ ಎಲ್ಲ ಕ್ಲೀನ್ ಆಗುತ್ತೆ. ಇವಾಗ ಕಟ್ ಮಾಡಿರೋ ಹಾಗಲಕಾಯಿ ಎಲ್ಲ ನಾನು ನೀರಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-20 ಮಿನಿಟ್ಸ್ ಆದರೂ ಈ ನೀರಲ್ಲಿ ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎಲ್ಲನೂ ಹಾಕಿದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-20 ಮಿನಿಟ್ಸ್ ನೀರಲ್ಲಿ ಕಂಪ್ಲೀಟಾಗಿ ಅದು ನೆಂದೋಗಬೇಕು. ಅಲ್ಲಿವರೆಗೂ ಬಿಟ್ಬಿಟ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮತ್ತು ಯೆಲ್ಲೋ ಕಲರ್ ಇರೋದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಇದು ಚೆನ್ನಾಗಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆಂದರೆ ಇದನ್ನು ಒಂದು ಸತಿ ಆದರೂ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಫ್ಲೇವರ್ ಅಥವಾ ಟೇಸ್ಟು ಚೇಂಜ್ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಫೈನಲಿ ಇದು ನಾನು ಸ್ಟ್ರೈನ್ ಮಾಡ್ಕೋತೀನಿ ಕೊನೆಯಲ್ಲಿ ಇದನ್ನು. ಹಾಗೆ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೋಸ್ಕರ ನಾನು 1-2 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಸ್ಲಿಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಇದ್ರ ಜಾಗದಲ್ಲಿ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು.
ಅಥವಾ ಎರಡನ್ನೂ ಒಂದೊಂದು ಹಾಕ್ಕೊಳ್ಬೋದು. ನಾನು ಹಸಿಮೆಣಸಿನ್ಕಾಯಿನೇ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಆದರೂ ಖಾರ ಬರಲಿ ಅನ್ನೋ ಕಾರಣಕ್ಕೆ. ಹಾಗೆ ಒಂದು ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾವು ಹೆಚ್ಚಾಗಿ ಬೇಕಾದರೆ ಕೂಡ ಹಾಕ್ಕೊಳ್ಬೋದು. ಹಾಗೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಬೋದು ಒಗ್ಗರಣೆ ಹಂತದಲ್ಲಿ. ನಾನು ಅದನ್ನು ಕೂಡ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ. ಇವಾಗ ಒಂದು ಗೋಲಿಗೆ ಅದ್ರದ್ದು ಹುಣಸೆ ಹಣ್ಣನ್ನು ತಣ್ಣೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಬಿಸಿ ನೀರಲ್ಲಿ ನೆನೆಸ್ಕೊಂಡ್ರೆ ಬೇಗ ಹುಳಿ ಬಿಡುತ್ತೆ. ಬಟ್ ನನಗೆ ಟೈಮ್ ಇತ್ತು ಅನ್ನೋ ಕಾರಣಕ್ಕೆ ನಾನು ತಣ್ಣೀರಲ್ಲೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕುಕಿಂಗ್ ಪ್ರಿಪ್ರೇಷನ್ ಎಲ್ಲ ಆಗಿದೆ. ಇವಾಗ ಡೈರೆಕ್ಟ್ ಕುಕಿಂಗ್ ಮಾಡ್ಕೊಳ್ಳೋದು. ಇವಾಗ ಸ್ಟವ್ ಹಚ್ಚಿ ನಾನು ಒಂದು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಕುಕ್ ಆಗಬಾರ್ದು, ಓವರ್ ಕುಕ್ ಆಗಬಾರ್ದು. ಸ್ವಲ್ಪ ದಪ್ಪ ತಳ ಇರೋದನ್ನು ಇಟ್ಕೊಂಡ್ರೆ ನೀಟಾಗಿ ನಾವು ಸ್ಲೋ ಕುಕ್ಕಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಯಾವಾಗಲೂ ನಾನು ದಪ್ಪ ತಳದ ಪಾತ್ರೆನೇ ನಾನು ಪ್ರಿಫರ್ ಮಾಡ್ತೀನಿ ಅಡುಗೆಗಳಿಗೆ. ಈ ಥರ ಗ್ರೇವಿ ಮಾಡ್ಕೊಳ್ಬೇಕಾದ್ರೆ ಓವರ್ ಕುಕ್ ಆಗಬಾರ್ದು ಅಂದರೆ ನಾವು ದಪ್ಪ ತಳ ಪಾತ್ರೆಗಳನ್ನೇ ತಗೊಳ್ಬೇಕು. ಆಗ ನೀಟಾಗಿ ಅದು ಕುಕ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿ ನಾವು ಎಷ್ಟು ಎಣ್ಣೆಲಿ ಫ್ರೈ ಮಾಡ್ತೀವಿ ಅಷ್ಟು ನೀಟಾಗಿ ಕಹಿ ಎಲ್ಲ ಹೋಗುತ್ತೆ. ಬಲ್ತಿರೋದಾದರೂ ಎಳೆದಾಗಿರೋದಾದರೂ ಕೂಡ. ಇವಾಗ ಎಣ್ಣೆ ಕಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅರಿಶಿನ ಉಪ್ಪು ನೀರಲ್ಲಿ. ಅದನ್ನು ಒಂದು ಸ್ಟ್ರೇನರ್ಗೆ ಹಾಕ್ಕೊಂಡು ನೀಟಾಗಿ ಸೋರಿಸಿ ಆಮೇಲೆ ಎಣ್ಣೆಗೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಅಡಿಷ್ನಲಾಗಿ ಏನೂ ಸೇರಿಸೋ ನೆಸೆಸಿಟಿ ಇರಲ್ಲ. ನೀಟಾಗಿ ಹೀಗೇ ಫ್ರೈ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಇದರಲ್ಲಿರೋ ಯಾವುದೇ ಅಂಶಗಳು ನಾವು ಈ ಥರ ಫ್ರೈ ಮಾಡೋದ್ರಿಂದಾಗಲಿ ನೀರಲ್ಲಿ ನೆನೆಸೋದ್ರಿಂದಾಗಲಿ ಏನೂ ಆಗಲ್ಲ. ನಾವು ಹೇಗೆ ಫ್ರೆಶ್ ಫುಡ್ಡನ್ನ ತಗೊಳ್ತೀವಿ ಅದೇ ಥರ ಕ್ವಾಲಿಟೀಸ್ ಈ ಥರ ಫ್ರೈಡ್ ಫುಡ್ಡಲ್ಲೂ ಕೂಡ ಇರುತ್ತೆ. ಇದಕ್ಕೆ ಫ್ರೆಶ್ ಆಯಿಲ್ನ ಯೂಸ್ ಮಾಡಿ. ನೀವೇನಾದರೂ ಹಪ್ಪಳ, ಸಂಡಿಗೆ, ಬಜ್ಜಿ ಏನಾದರೂ ಕರೆದಿರೋ ಆಯಿಲ್ನ ಯೂಸ್ ಮಾಡಬೇಡಿ. ಯಾಕಂದರೆ ನಾವಿಲ್ಲಿ ಮತ್ತೆ ಮತ್ತೆ ಅದೇ ಆಯಿಲ್ನ ಯೂಸ್ ಮಾಡ್ಕೊಳ್ತೀವಿ. ಅಂದರೆ ಈಗ ಹಾಗಲಕಾಯಿ ಕರೆದಿರೋ ಆಯಿಲ್ನೇ ನಾವು ಮತ್ತೆ ಒಗ್ಗರಣೆಗೂ ಕೂಡ ಯೂಸ್ ಮಾಡೋದ್ರಿಂದ ಫ್ರೆಶ್ ಆಯಿಲ್ನ ನಾನು ಪ್ರಿಫರ್ ಮಾಡ್ತೀನಿ ಹಾಗಲಕಾಯಿ ಗ್ರೇವಿಗೆ. ಇವಾಗ ಈ ಥರ ನೀಟಾಗಿ ಆಲ್ಮೋಸ್ಟ್ ಡ್ರೈ ಆಗೋ ಅಷ್ಟು ಅದು ನೀಟಾಗಿ ಬೆಂದಿದೆ. ಅಂದರೆ ಪೂರ್ತಿ ಎಣ್ಣೆಲಿ ಬಜ್ಜಿ ಥರ ಬೆಂದೋಗಿದೆ. ಇವಾಗ ಅದನ್ನು ನಾನು ಒಂದು ಪ್ಲೇಟ್ಗೆ ಅಥವಾ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಯಾಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಅಂದರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಬೋದು. ಬಟ್ ಒಗ್ಗರಣೆ ಕೂಡ ಕಹಿ ಬರೋ ಚಾನ್ಸಸ್ ಇರುತ್ತೆ. ನೀವು ಸಪ್ರೇಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇದು ನೀಟಾಗಿ ಗ್ರೇವಿ ಜೊತೆ ಕುಕ್ಕಾಗಿ ಬಾಯಿಗೆ ಸಿಗುತ್ತೆ. ಸೊ ಒಗ್ಗರಣೆ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಸಪ್ರೇಟಾಗಿ ಎತ್ಕೊಳ್ತಾ ಇದ್ದೀನಿ. ನಾನು ಮೊದಲು ವುಡನ್ ಸ್ಪ್ಯಾಚುಲಾದಲ್ಲಿ ತಗೊಳ್ತಿದ್ದೆ, ಆಗಲಿಲ್ಲ ಅಂತ ಮತ್ತೆ ಇನ್ನೊಂದು ಸ್ಮಾಲ್ ಸ್ಪೂನ್ ತೊಗೊಂಡು ಇದನ್ನೆಲ್ಲ ನೀಟಾಗಿ ಎಣ್ಣೆಯಿಂದ ಸಪ್ರೇಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಗಲಕಾಯಿನ ನಾನಿಲ್ಲಿ ಪೂರ್ತಿ ರಿಮೂವ್ ಮಾಡಿದ್ಮೇಲೆ ಇವಾಗ ಅದೇ ಆಯಿಲ್ಗೆ, ಅದೇ ಕಡಾಯಿಗೆ ನಾನು ಇದು ಎಣ್ಣೆ ಕೂಡ ಇವಾಗ ಕಾದಿರುತ್ತೆ ಅಲ್ವಾ. ಸೊ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಎಷ್ಟು ಕಾದಿದೆ ಅಂತ ಇಲ್ಲೇ ಗೊತ್ತಾಗ್ತಿದೆ. ಇವಾಗ ಸ್ಲಿಟ್ ಮಾಡ್ಕೊಂಡಿರೋ 2 ಚಿಲ್ಲಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಆನಿಯನ್ ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿ ಒಂದು ಆನಿಯನ್ ಸ್ವಲ್ಪ ಫ್ರೈಡ್ ಆಗಬೇಕಷ್ಟೇ, ತುಂಬ ಟ್ರಾನ್ಸ್ಪರೆಂಟ್ ಆಗಬೇಕಂತ ಏನಿಲ್ಲ. ಒಂದು 2 ನಿಮಿಷ ಫ್ರೈ ಆದರೆ ಸಾಕಾಗೋಗ್ಬಿಡುತ್ತೆ. ಇದು ಆಯಿಲ್ ಕೂಡ ತುಂಬ ಕಾದ್ಬಿಟ್ಟಿರುತ್ತೆ ಅಲ್ವಾ. ಸೊ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋದಷ್ಟೇ. ಒಂದು 2 ಮಿನಿಟ್ಸ್ ಆದರೆ ನೀಟಾಗಿ ಅದು ಫ್ರೈ ಆಗೋಗ್ಬಿಡುತ್ತೆ. ಮತ್ತು ಇದಕ್ಕೆ ಇವಾಗಲೇ ನಾನು ಹಾಗಲಕಾಯಿನೂ ಸೇರಿಸ್ಕೊಳ್ತೀನಿ. ಯಾಕಂದರೆ ಇದು ಓವರ್ ಕುಕ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ನೀಟಾಗಿ 2 ಬೆಂದಿದೆ ಅಲ್ವಾ. ಸೊ ಆ ಕಾರಣಕ್ಕೆ ಇವಾಗಲೇ ನಾನು ಹಾಗಲಕಾಯಿನೂ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಇದನ್ನು 2 ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಮತ್ತು ಈ ಹಂತದಲ್ಲಿ ನಾನು ಸ್ವಲ್ಪ ಅರಿಶಿಣನ ಸೇರಿಸ್ಕೊಳ್ತೀನಿ ಒಗ್ಗರಣೆಗೇ ಇರಲಿ ಅಂತ. ಇದಕ್ಕೆ ಇವಾಗ ನಾನು ಬೇಯೋ ಅಷ್ಟು ಅಂದರೆ ಹಾಗಲಕಾಯಿ ಮುಳುಗೋ ಅಷ್ಟು ಬಿಸಿ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟವ್ ಕೂಡ ಹಾಗೆಯೇ ಇದು ಗ್ಲಾಸ್ ಟಾಪ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ನೀರು ಬಿದ್ರೂ ಗಲೀಜಾಗಿಬಿಡುತ್ತೆ. ಅದಕ್ಕೆ ಒಗ್ಗರಣೆಗೆ ನೀರು ಹಾಕಿದಾಗ ನೀರೆಲ್ಲ ಸ್ಪ್ರಿಂಕಲ್ ಆಗುತ್ತಲ್ವ, ಆ ಕಡೆ ಈ ಕಡೆ ಹೋಗುತ್ತೆ. ಅದೆಲ್ಲ ನೀಟಾಗಿ ಅಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸ್ಟವ್ ನೀಟಾಗಿ ಕಾಣಲಿ ಮತ್ತು ಕೌಂಟರ್ ಟಾಪ್ ನೀಟಾಗಿರಲಿ ಅನ್ನೋ ಕಾರಣಕ್ಕೆ. ಇವಾಗ ನೀರು ಒಂದು 10 ಮಿನಿಟ್ಸು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀರಲ್ಲಿ ಅದು ಹಾಗಲಕಾಯಿ ಚೆನ್ನಾಗಿ ಬೇಯಬೇಕಲ್ವ, ಆ ಕಾರಣಕ್ಕೆ. ಫಸ್ಟು ಇದಕ್ಕೆ ನಾವು ಸಾಂಬಾರು ಪುಡಿ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಹುಳಿ ಮುಂದೆ ಇದ್ದರೆ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ.
ಸೊ ಇವಾಗ ನೆನೆಸಿರೋ ಹುಣಸೆ ಹಣ್ಣಿನ ರಸನ ನಾನು ಒಂದು 1/4 ಕಪ್ಪಷ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತಿಳಿಯಾಗೇ ಇದೆ. ನೀವು ಪೇಸ್ಟ್ ಹಾಕ್ಕೊಳ್ಳೋದಾದರೆ 2 ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ, ರೆಗ್ಯುಲರ್ ಸಾಂಬಾರು ಪುಡಿನ ನಾನು 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇದೆರಡು ಅಂದರೆ ಹುಳಿ ಮತ್ತು ಖಾರ ಎರಡೂ ಹಾಗಲಕಾಯಿಗೆ ಹಿಡಿದು ಬೇಯಬೇಕು. ಸೊ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬಿಡಿ. ಹಾಗೆ ಬೆಳಗ್ಗೆ ಮಾಡಿಟ್ಕೊಂಡಿದ್ದಂಥ ಸಾಂಬಾರು ಬೇಸ್ ಅಂದರೆ ಮಸಾಲೆ ಇರುತ್ತಲ್ವ, ತೆಂಗಿನಕಾಯಿ ರುಬ್ಬಿರೋದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರೆಗ್ಯುಲರಾಗಿ ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, 1-2 ಪೀಸ್ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕಿ ರುಬ್ಕೊಂಡಿರೋದು. ಅದು ಬೆಳಗ್ಗೆ ಗ್ರೇವಿದು ಸ್ವಲ್ಪ ಮಿಕ್ಕೋಗಿತ್ತು. ಅದು ಬೇಸ್ ನಾನು ತುಂಬ ವಿಡಿಯೋಗಳಲ್ಲಿ ಶೇರ್ ಮಾಡಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಅದನ್ನು ಹಂಚ್ಕೊಂಡಿಲ್ಲ. ಅದನ್ನು ಕೂಡ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹಂತದಲ್ಲೇ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಗೊತ್ತಾಗ್ಬಿಡುತ್ತಲ್ವ, ಬೇಸ್ ಅಂದರೆ ಗ್ರೇವಿ ಅಥವಾ ಸಾಂಬಾರು ಬೇಸ್ ಹಾಕಿದ್ಮೇಲೆ ಇನ್ನು ಅಡಿಷ್ನಲಾಗಿ ಏನು ಸೇರಿಸೋ ಥರ ಇರಲ್ಲ. ಉಪ್ಪೊಂದು ಬಾಕಿ ಇತ್ತು, ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಗಲಕಾಯಿ ಗ್ರೇವಿ ಈಗ ತಿನ್ನೋದಕ್ಕೆ ರೆಡಿ ಆಗಿಬಿಡುತ್ತೆ. ಇದನ್ನು ನಾವು ಅನ್ನಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಹಾಗಲಕಾಯಿ ಗ್ರೇವಿ ತಿಂದರೆ ನಿಮಗೆ ಮತ್ತೆ ಮತ್ತೆ ಇಷ್ಟ ಆಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್, ಇದು ಫೀಡಿಂಗ್ ಮದರ್ಸ್ ಹಾಗಲಕಾಯಿನ ಖಂಡಿತವಾಗ್ಲೂ ತಿನ್ನಬಾರ್ದು. ಇದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ ಫೀಡಿಂಗ್ ಮದರ್ಸ್ಗೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಫೀಡಿಂಗ್ ಮದರ್ಸ್ ಅಥವಾ ಪ್ರೆಗ್ನೆಂಟ್ ಇರೋರು ಹಾಗಲಕಾಯಿನ ತಿನ್ನಬಾರ್ದು. ನಾರ್ಮಲ್ ಆಗಿರೋರು ಯಾರು ಬೇಕಾದರೂ ತಿನ್ಬೋದು. ಡಯಾಬಿಟಿಸ್ ಪೇಷಂಟ್ಗೆ ಒಳ್ಳೆಯದು ಅಂತ ಹೇಳ್ತಾರೆ, ಬಟ್ ನನಗದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗೆ ಗ್ರೇವಿನ ಕುದಿಯೋಕ್ಕೆ ಅಂತ ನಾನೊಂದು ಸೈಡಲ್ಲಿ ಎತ್ತಿಟ್ಕೊಂಡೆ. ಹಾಗೆಯೇ ಇಲ್ಲಿ 1 ಗ್ಲಾಸಷ್ಟು ರೈಸ್ಗೆ ನಾನಿಲ್ಲಿ 2 ಕಪ್ಪಷ್ಟು ನೀರನ್ನು, ಅಂದರೆ ಅಕ್ಕಿನ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೆ. ಇವಾಗ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು 2 ವಿಷಲ್ ಆಗೋಷ್ಟು ಮಾಡ್ಕೊಳ್ತೀನಿ. ಅನ್ನ ಕೂಡ ರೆಡಿ ಆಗಿಬಿಡುತ್ತೆ, ಗ್ರೇವಿ ರೆಡಿ ಆಗಿತ್ತಲ್ವ. ಸೊ ಅದಕ್ಕೆ ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಫುಲ್ ಮಳೆನೇ ಬರ್ತಾಯಿತ್ತು. ನಮ್ಮ ಮನೆ ಅಡುಗೆ ಮನೆಯಿಂದ ಈ ಥರ ಕಾಣಿಸುತ್ತೆ, ಪಕ್ಕದ ಮನೆಯವ್ರದ್ದು ಹಿತ್ತಲು ಕಾಣಿಸುತ್ತೆ. ತುಂಬಾ ಮಳೆ ಬರ್ತಾಯಿತ್ತು. ಅದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಅಡುಗೆ ಮನೆಯಲ್ಲಿ ಆವಾಗವಾಗ ಜೋರಾಗಿ ಗಾಳಿ ಬೀಸಿದ್ರೆ ಕಿಟಕಿಯಿಂದ ನೀರು ಕೂಡ ಬರುತ್ತೆ, ಅಂದರೆ ಸ್ಪ್ರಿಂಕಲ್ ಆಗುತ್ತೆ. ತುಂಬಾ ಖುಷಿಯಾಗುತ್ತೆ. ಮಕ್ಕಳಿದ್ದಾಗ ಈ ಥರ ಆಟ ಆಡ್ತಾಯಿದ್ವಿ. ಬಟ್ ಇವಾಗ ನೋಡೋಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ ಅಷ್ಟೊಂದು ಖುಷಿ ಆಗ್ತಿರುತ್ತೆ. ಬಟ್ ಇವಾಗ ಆಟ ಆಡೋ ಅಷ್ಟು ನಮಗೆ ಮನಸ್ಸಿರಲ್ಲ ಅಷ್ಟೇ. ನಿಮಗೂ ಯಾರಿಗೆಲ್ಲ ಹೀಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಮಳೆ ಬರ್ತಿರೋ ವ್ಯೂವೆಲ್ಲ ಎಂಜಾಯ್ ಮಾಡಿ. ಆಮೇಲೆ ಊಟ ಬಡಿಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಲಂಚ್ ಸೀನ್ ಹೀಗಿತ್ತು ನೋಡಿ, ತುಂಬಾ ಡಿಲೇಷಿಯಸ್ ಆಗಿತ್ತು, ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಈ ರೆಸಿಪಿಗಳನ್ನ ಟ್ರೈ ಮಾಡಬೇಕಂತ ಇಷ್ಟ ಇದ್ದರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅನ್ನ ಮತ್ತು ಹಾಗಲಕಾಯಿ ಗ್ರೇವಿ ನಾನೇ ಮಾಡಿಕೊಂಡೆ, ಬಟ್ ಅಮ್ಮ ಸಿಂಪಲ್ಲಾಗಿ ಬೇಳೆಯಿಂದ ಒಂದು ತಿಳಿ ಸಾರು ಥರ ಸಾಂಬಾರು ಕೂಡ ಮಾಡಿದರು. ಅದ್ರ ಜೊತೆ ಮಾರ್ನಿಂಗ್ದು ಒಂದು ಚಪಾತಿ ಕೂಡ ಸರ್ವ್ ಮಾಡಿಕೊಂಡು ಸ್ವಲ್ಪ ಹಸುವಿನ ದೇಸಿ ತುಪ್ಪದ ಜೊತೆಗೆ ಸವಿದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಬಿಸಿ ಬಿಸಿ ಎಷ್ಟು ಊಟ ಚೆನ್ನಾಗಿದೆ ಅಂತ ನೋಡಿ ಹೊಗೆ ಬರ್ತಿರೋದು ವಿಡಿಯೋದಲ್ಲೇ ಕಾಣಿಸ್ತಿದ್ದೆ. ನಿಜವಾಗ್ಲೂ ತುಂಬ ಲಕ್ಕಿ, ದೇವರು ನಮಗೆ ಇಷ್ಟೊಂದು ಊಟ ಕೊಟ್ಟಿದ್ದಾರೆ, ಇಷ್ಟು ತೃಪ್ತಿಯಾಗಿ ತಿನ್ನೋ ಥರ ಅಂತ ನೆನೆಸ್ಕೊಂಡ್ರೇ ರೋಮಾಂಚನ ಅಂತ ಅನಿಸುತ್ತೆ. ನಿಜವಾಗ್ಲೂ ನಾವು ಎಷ್ಟೊಂದು ಪುಣ್ಯ ಮಾಡಿದ್ದೀವಿ ಅಲ್ವಾ. ಲಂಚ್ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಪಾಪುದು ಸ್ವಲ್ಪ ಕೆಲಸಗಳಿತ್ತು, ಬಟ್ಟೆ ಎಲ್ಲ ಫೋಲ್ಡಿಂಗ್ ಎಲ್ಲ ಮಾಡೋದು, ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಈವ್ನಿಂಗ್ ಕಾಫಿ ಟೀ ಮಾಡ್ಕೊಳ್ಳೋಣ ಅಂತ ಹೊರಟೆ. ಹಾಲೇನು ಕಾಯಿಸಿರಲಿಲ್ಲ, ಮಾರ್ನಿಂಗ್ ತಂದಿರೋದು ಹಾಗೇ ಇತ್ತು. ನೆನ್ನೆ ಹಾಲು ತುಂಬ ಉಳಿದೋಗ್ಬಿಟ್ಟಿತ್ತಲ್ವ, ಸೊ ಅದರಲ್ಲೇ ಓಲ್ ಡೇ ಮೇಂಟೈನ್ ಆಯಿತು. ಇವಾಗ ಹಾಲನ್ನು ಕಾಯಿಸ್ಕೊಂಡು ಆಮೇಲೆ ಕಾಫಿ ಮಾಡಬೇಕಿತ್ತು. ಅಮ್ಮ ಕಾಫಿ ಬೇಡ, ಫಸ್ಟು ಟೀಯೇ ಮಾಡಿಬಿಡು, ಮಳೆ ಬರೋಂಗಿದೆ, ಅದ್ರ ಜೊತೆ ಕಾಂಬಿನೇಷನಾಗಿ ಕೂಡ ಏನಾದರೂ ಮಾಡು, ಪಾಪು ನನ್ನ ಜೊತೆ ಇರ್ತಾಳೆ ಅಂತ ಹೇಳಿದರು. ಈ ಥರ ಯಾರಾದರೂ ಬೇಬಿ ನನ್ನ ಜೊತೆ ಇರ್ತಾಳೆ, ಎಷ್ಟು ಕೆಲಸ ಬೇಕಾದರೂ ಮಾಡು ಅಂತ ಒಂದು 1/2 ಅವರ್ ಗ್ಯಾಪ್ ಕೊಟ್ಟರೆ ಎಷ್ಟೊಂದು ಕೆಲಸ ಆಗೋಗ್ಬಿಡುತ್ತೆ. ಸೊ ಅಮ್ಮ ಜೊತೆ ಇರುತ್ತಾಳೆ ಅಂತ ಹೇಳಿದ್ರಲ್ವ, ಸೊ ಅದಕ್ಕೆ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಳ್ಬೋದು. ಇದೊಂದು ಕಂಜೂಸು, ಅಂದರೆ ಮಿಡ್ಲ್ ಕ್ಲಾಸ್ ಅವ್ರದ್ದು ಇದೊಂದು ಕಂಜೂಸ್ ಬುದ್ಧಿ. ಹಾಲು ಮೊಸರು ಪ್ಯಾಕೆಟ್ ಒಳಗಡೆ ಈ ಥರ ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಹಾಲೊಳಗಡೆ ಅಥವಾ ಮೊಸರೊಳಗಡೆ ಮಿಕ್ಸ್ ಮಾಡ್ಕೊಳ್ತೀವಿ. ಹಾಲು ಪ್ಯಾಕೆಟ್ ಒಳಗಡೆ ಹಾಲು ಅಥವಾ ಮೊಸರೇನಾದರೂ ಉಳಿದೋಗ್ಬಿಡುತ್ತೆ ಅಂತ ಭಯ ನಮಗೆ. ನಾವು ಅಮೌಂಟ್ ಕೊಟ್ಟಿರ್ತೀವಲ್ವ, ಅದು ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಹಾಲನ್ನು ಕಾಯಕ್ಕಿಟ್ಕೊಂಡೆ, ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋದು. ಹಾಲು ಸ್ವಲ್ಪ ಚೆಲ್ಲೋಗಿತ್ತು,
ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ. ಮತ್ತು ಕೌಂಟ್ರ್ ಟಾಪ್ ಮತ್ತು ಮೇಲೆ ಮೇಲೆ ಗಲೀಜಾಗ್ತಾ ಇದ್ದರೆ ಕಷ್ಟ ಆಗುತ್ತೆ ಅಂತ ಒಟ್ಟಿಗೆ ಕ್ಲೀನ್ ಮಾಡಿಕೊಂಡೆ. ಸೊ ಹಾಲು ಕಾಯೋ ಅಷ್ಟರಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಟೀ ಟೈಮ್ಗೆ ಕ್ವಿಕ್ಕಾಗಿ ಅಂತ ಹೇಳಿದ್ರೆ ಬಜ್ಜಿ ಅಷ್ಟೇ. ಬಜ್ಜಿಗೆ ಅಂತ ಸ್ಪೆಷಲಾಗಿ ಮನೇಲಿ ಏನೂ ಇರಲಿಲ್ಲ. ಇರೋ ಐಟಮಲ್ಲೇ ಬಜ್ಜಿ ಮಾಡ್ಕೊಳ್ಳೋಣ ಅಂತ ನಾನು ಹಾಲು ಕಾಯೋಕ್ಕಿಡೋ ಅಷ್ಟರಲ್ಲಿ ಫಸ್ಟು ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡೆ. ಸೊ ಏನು ಬಜ್ಜಿ ಮಾಡೋದಂತ ಪ್ಲ್ಯಾನ್ ಮಾಡಲೇ ಇಲ್ಲ. ಸುಮ್ಮನೆ ಬ್ಲೈಂಡಾಗಿ ಬಜ್ಜಿ ಹಿಟ್ಟು ಮಾಡೋಣ ಅಂತ ನಾನು ಬಜ್ಜಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು 2.5 ಸ್ಕೂಪಷ್ಟು ಅಂದರೆ ಆಲ್ಮೋಸ್ಟ್ 2 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ, ಬಟ್ ನಾನು ಮಾಡೋ ಶೈಲಿಲಿ ನಾನು ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಜ್ವೈನ್, 1 ಟೀ ಸ್ಪೂನಷ್ಟು ಅಜ್ವೈನನ್ನು ನಾನು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಜ್ವೈನ್ ಅಂತ. ಯಾವಾಗ್ಲೂ ಕ್ರಷ್ ಮಾಡಿನೇ ಹಾಕ್ಕೊಳ್ಬೇಕು ಅಜ್ವೈನ್. ಮತ್ತು ಹಿಟ್ಟನ್ನೆಲ್ಲ ಇದು ಸೀವ್ ಮಾಡಿರೋ ಕಡಲೆ ಹಿಟ್ಟು, ಬಟ್ ಇನ್ನೊಂದು ಸತಿ ವಿಸ್ಕಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅದು ಪುಡಿಗಳ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ. ಹಾಗೆಯೇ ಸ್ವಲ್ಪನೇ ನಾನು ನೀರನ್ನು ಹಾಕ್ಕೊಂಡು ಈ ಥರ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನಾವು ಈ ಥರ ವಿಸ್ಕಿದ್ರೆ ಈಸಿಯಾಗಿ ಹಿಟ್ಟುಗಳನ್ನು ಕಲಿಸ್ಕೊಳ್ಳೋಕ್ಕೆ, ಅಂದರೆ ಈ ಥರ ಬಜ್ಜಿ ಹಿಟ್ಟು ಕನ್ಸಿಸ್ಟೆನ್ಸಿಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಕೈಗೆಲ್ಲ ಮೆತ್ಕೊಂಡು ಕಲಿಸ್ಕೊಳ್ಬೇಕು ಅಂತ ಏನಿಲ್ಲ. ನೀಟಾಗಿ ನೋಡಿ ಈ ಥರ ಒಂದು ಸತಿ ಬೀಟ್ ಮಾಡ್ಕೊಂಡ್ಬಿಟ್ರೆ ಬಜ್ಜಿ ಹಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ. ನೀರನ್ನು ಸ್ವಲ್ಪನೇ ಸೇರಿಸ್ಕೊಳ್ತಾ ಮಾಡಿಕೊಂಡ್ರೆ ಸೊ ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿನೂ ಕೂಡ ಒಂದು 5 ಮಿನಿಟ್ಸ್ ಒಳಗಡೆ ಆಗೋಗ್ಬಿಡುತ್ತೆ. ಹಾಲು ಕಾಯೋ ಅಷ್ಟರಲ್ಲಿ ನಾವು ಒಂದು 20 ಬಜ್ಜಿ ಮಾಡೇ ಬಿಡ್ಬೋದು. ಹೆಚ್ಚಿಟ್ಕೊಂಡಿದ್ರೆ ಬಜ್ಜಿ ಹಿಟ್ಟನ್ನು ಕಲಸಿ ಕ್ವಿಕ್ಕಾಗಿ ಮಾಡ್ಕೊಳ್ಬಿಡ್ಬೋದು. ಅಷ್ಟು ನೀಟಾಗಿ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಮತ್ತು ಬಜ್ಜಿ ಅಂದರೆ ಗೊತ್ತೇ ಇದೆ ಅಲ್ವಾ, ಮಳೆಗಾಲದಲ್ಲಿ ಫೇಮಸ್ ರೆಸಿಪಿ ಅಂದರೆ ಬಜ್ಜಿ ಒಂದೇ. ಅಷ್ಟು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಬಜ್ಜಿ ಹಿಟ್ಟು ಕಲಸೋ ಅಷ್ಟರಲ್ಲಿ ನೋಡಿ ಹಾಲು ಕೂಡ ಕಾಯ್ದುಬಿಟ್ಟಿತ್ತು. ಸೊ ಇವಾಗ ಬಜ್ಜಿ ಹಿಟ್ಟಿಗೆ ಅಂತ ಸ್ಟೌವನ್ನ ಆಫ್ ಮಾಡ್ಕೊಂಡು ಇವಾಗ ಫಸ್ಟ್ ಟೀ ಮಾಡೋಕ್ಕೆ ಇಟ್ಕೊಳ್ತಾನೆ ಇದ್ದೀನಿ. ಮಸಾಲೆ ಟೀ ಅದು ಇದು ಅಂತ ಏನಿಲ್ಲ, ಪ್ಲೇನಾಗಿ ನಾರ್ಮಲಾಗಿ ನಾವು ರೆಗ್ಯುಲರಾಗಿ ಯಾವ ಥರ ಟೀ ಕುಡಿತೀವಿ ಅದೇ ಟೀನೇ ನಾವು ಯಾವಾಗಲೂ ಮಾಡೋದು. ಸ್ಪೆಷಲಾಗಿ ಈ ಥರ ಏನೂ ಮಾಡೋಕ್ಕೋಗಲ್ಲ. ನಮಗೆ ನಾರ್ಮಲ್ ಟೀನೇ ತುಂಬ ಇಷ್ಟ ಆಗುತ್ತೆ. ಅಂದರೆ ನಾವು ಹಳ್ಳಿಯವರು ನಾವು ಚೈಲ್ಡ್ಹುಡ್ಡಿಂದನೂ ಒಂದೇ ಥರ ಟೀ ಪುಡಿ ಯೂಸ್ ಮಾಡ್ತಾ ಇರ್ತೀವಿ. ಬ್ರ್ಯಾಂಡೆಲ್ಲ ಏನು ಚೇಂಜ್ ಮಾಡಲ್ಲ. ಮತ್ತು ನಾವು ಒಂದೇ ಕನ್ಸಿಸ್ಟೆನ್ಸಿಲಿ ಟೀ ಮಾಡ್ಕೊಳ್ತೀವಿ. ಯಾಕಂದರೆ ನಾವು ಲೋಕಲಲ್ಲಿ ಹಾಲು ತೊಗೊಳ್ಳೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿ ಏನೂ ಚೇಂಜ್ ಆಗೋಲ್ಲ, ಸೇಮ್ ಇರುತ್ತೆ. ಸೊ ನಾವು ಅದೇ ಥರ ಹಾಲು ಮತ್ತು ಟೀ ಮಾಡ್ಕೊಳ್ಳೋದು ಎಲ್ಲ ನಾವು ಒಂದೇ ಥರ ಮಾಡ್ಕೊಳ್ತೀವಿ. ಮತ್ತು ಈ ಸಕ್ಕರೆ ಸ್ಪೂನ್ನ ನೋಡಿ ಅದಕ್ಕೊಂದು ಹಿಸ್ಟ್ರಿನೇ ಇದೆ. ಏನು ಹಿಸ್ಟ್ರಿ ಅಂದರೆ ನಮ್ಮ ಅಜ್ಜಿ ಮನೇಲಿ ಕೂಡ ಅದೇ ಥರ ಸಕ್ಕರೆ ಸ್ಪೂನನ್ನು ಯೂಸ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ನಮ್ಮ ಮನೇಲೂ ಅದೇ ಸಂಪ್ರದಾಯ ಇದೆ. ಇದೆಲ್ಲ ಒಂಥರ ಮೈಂಡ್ಸೆಟ್ ಬಂದುಬಿಟ್ಟಿರುತ್ತೆ ನಮಗೆ, ಅದು ಯಾವತ್ತೂ ಚೇಂಜ್ ಆಗೋಲ್ಲ. ಸೊ ಹಾಗೆಯೇ ಅದನ್ನು ಡಿಕಾಕ್ಷನ್ ಎಲ್ಲ ರೆಡಿ ಮಾಡಿ ಅದನ್ನು ಒಂದು ಸೈಡ್ ಕುದಿಯೋಕ್ಕೆ ಇಟ್ಮೇಲೆ ಇಲ್ಲಿ ಬಜ್ಜಿ ಮಾಡೋಕ್ಕೆ ಅಂತ ಎಣ್ಣೆನೂ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಎಣ್ಣೆ ಕಾಯೋ ಅಷ್ಟರಲ್ಲಿ ಮನೇಲಿ ಬ್ರೆಡ್ ಪೀಸಸ್ ಇತ್ತು. ಸೊ ಬ್ರೆಡ್ ಬಜ್ಜಿ ನಾನು ಬಿಫೋರ್ ವೀಡಿಯೋದಲ್ಲಿ ಒಂದು ಸತಿ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಬ್ರೆಡ್ ಬಜ್ಜಿ ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ, ಸ್ವೀಟ್ನೆಸ್ ಬರುತ್ತೆ, ಸಾಫ್ಟಾಗಿಬಿಡುತ್ತೆ ಅಂತ. ಸೊ ನನಗೆ ಒಂದು 4 ಪೀಸ್ ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಅಮ್ಮನಿಗೆ ಅಂತ ನಾನಿಲ್ಲಿ ಆನಿಯನ್ ಬಜ್ಜಿ ಮಾಡ್ತಾಯಿದ್ದೀನಿ. ಅಮ್ಮನಿಗೆ ಇಷ್ಟ ಆಗುತ್ತೆ. ಈ ಥರ ಆನಿಯನ್ನ ನಾನೊಂದು ಅರ್ಧ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿದ್ಮೇಲೆ ಅದು ಸಿಗಲ್ಲ ಅಲ್ವಾ, ತುಂಬ ಅಂದರೆ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಈ ಥರ ಫೋರ್ಕ್ನ ಇಟ್ಕೊಂಡು ಅದನ್ನು ಕೂಡ ಕಟ್ ಮಾಡಿಕೊಂಡೆ. ಹಾಗೆ ಆಲೂಗೆಡ್ಡೆ ನನ್ನ ಹಸ್ಬೆಂಡ್ಗೋಸ್ಕರ ಮಾಡ್ತಾಯಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಏನಲ್ಲ, ಬಜ್ಜಿಗೆ ಏನೂ ಇಲ್ಲ ಐಟಮ್ ಅಂತ ಹೇಳಿದಾಗ ಈ ಥರ ಏನೇನಿರುತ್ತೆ ಅದನ್ನೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಮಾಡ್ಕೊಳ್ಬೋದು. ಬಜ್ಜಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಮತ್ತು ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಮಾನ್ಸೂನ್ಗೆ ಏನಾದರೂ ಬೇಕಲ್ವ ಈ ರೇನಿ ಸೀಸನಲ್ಲಿ ಅಂತ ಈ ಥರ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆಯೇ ನಾನು ಎಣ್ಣೆ ಕಾದ್ಮೇಲೆ ನಾನು ಫಸ್ಟ್ ಆಲೂಗೆಡ್ಡೆ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಆನಿಯನ್ಗಿಂತನೂ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ಆಲೂಗೆಡ್ಡೆ ಬಜ್ಜಿನೇ ಮಾಡ್ಕೊಳ್ಬಿಡ್ತಾ ಇದ್ದೀನಿ. ಮತ್ತು ಕೊಡೋರ್ಗು ಅದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಕ್ವಿಕ್ಕಾಗಿ ತಟ್ಟೆ ತುಂಬುತ್ತೆ. ಅಮ್ಮನಿಗೆ ಹಸ್ಬೆಂಡ್ಗೆ ಕೊಡೋಕ್ಕೆ ಇಷ್ಟು ಚಿಕ್ಕ ಚಿಕ್ಕ ಬಜ್ಜಿ ಮಾಡಿದ್ಯಾ ಅಂತ ಹೇಳಿಬಿಟ್ರೆ, ಅದಕ್ಕೆ ಫಸ್ಟ್ ನಾನು ಆಲೂಗೆಡ್ಡೆ ಬಜ್ಜಿ ಮಾಡಿ ಕೊಡ್ತಾಯಿದ್ದೀನಿ. ತುಂಬ ಕ್ವಿಕ್ಕಾಗಿಯೇ ಆಗೋಗ್ಬಿಡುತ್ತೆ, ಒಂದು 5 ಮಿನಿಟ್ಸಲ್ಲೆಲ್ಲ ಬೆಂದೋಗ್ಬಿಡ್ತು. ಬಟ್
ಒಂದು 10 ಮಿನಿಟ್ಸ್ ಆಯಿತು ಅಂತ ಅಂದ್ಕೊಳ್ಳಿ ಎಕ್ಸಾಕ್ಟಾಗಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಹೈ ಫ್ಲೇಮಲ್ಲಿ ನಾನು ಬಜ್ಜಿ ಹಾಕಿದ್ದೆ. ಮೀಡಿಯಮ್ ಫ್ಲೇಮ್ ಬರೋವರೆಗೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಒಂದು 7 ಟು 10 ಮಿನಿಟ್ಸ್ ಒಳಗಡೆ ಬಜ್ಜಿ ಬೆಂದೋಯ್ತು. ಇವಾಗ ಬ್ರೆಡ್ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಆನಿಯನ್ ಸ್ವಲ್ಪ ಸ್ಲೈಸಸ್ ಎಲ್ಲ ಉದುರೋಗ್ತಿತ್ತು. ಸೊ ಈಸಿಯಾಗಿ ಆಗೋದು ಫಸ್ಟ್ ಆಗಲಿ ಅಂತ ಸೆಕೆಂಡ್ ಬ್ರೆಡ್ ಬಜ್ಜಿ ಮಾಡ್ಕೊಂಡ್ಬಿಟ್ಟೆ. ಇದು ನನಗೋಸ್ಕರ ಮಾಡ್ಕೊಂಡಿದ್ದಲ್ವ. ಸೊ ನಾನು ಇದಕ್ಕೆ ಸೋಡಾ ಹಾಕ್ಕೊಂಡಿರಲಿಲ್ಲ. ಆದರೂ ಕೂಡ ನೀಟಾಗಿ ಚೆನ್ನಾಗಿ ಉಬ್ಬಿ ಬಂತು. ಬಟ್ ಸೋಡಾ ಹಾಕಿಲ್ಲ ಅಂತ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಇದು ತಣ್ಣಗಾದ ಮೇಲೆ ಬಜ್ಜಿ ಚೆನ್ನಾಗಿ ಬರಲ್ಲ. ಸೋಡಾ ಹಾಕಿದ್ರೆ ನಾವು ತಣ್ಣಗಾದ ಮೇಲೆ ತಿಂದರೂ ಕೂಡ, ಅಂದರೆ ಆರೋದ ಮೇಲೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಸೋಡಾ ಸ್ಕಿಪ್ ಮಾಡಬೇಡಿ. ನಾನು ಕ್ವಿಕ್ಕಾಗಿ ಇಮಿಡಿಯೇಟ್ ತಿನ್ನೋಕ್ಕೋಸ್ಕರ ಮಾಡಿದ್ದಲ್ವ. ಸೊ ಅದಕ್ಕೆ ನಾನು ಸೋಡಾನ ಸ್ಕಿಪ್ ಮಾಡಿಕೊಂಡೆ ಅಷ್ಟೇ. ಸೆಕೆಂಡ್ ನಾನು ಬ್ರೆಡ್ ಬಜ್ಜಿ ಹಾಕ್ಕೊಂಡಿದ್ದೆ ಸೆಕೆಂಡ್ ಬ್ಯಾಚಲ್ಲಿ. ಅದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡೆ ಅಷ್ಟೇ. ಈಸಿಯಾಗಿ ಇದು ಕೂಡ ಬೇಗ ಆಗೋಯ್ತು. ಮತ್ತು ಥರ್ಡ್ ಬ್ಯಾಚಲ್ಲಿ ನಾನಿವಾಗ ಆನಿಯನ್ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಲೈಸಸ್ ಒಂದು 7-8 ಸಿಕ್ತು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಸ್ಲೈಸಸ್ ಬಿಟ್ಕೊಂಡಿದ್ದರಲ್ಲಿ ನಾನು ಚಿಕ್ಕ ಬಜ್ಜಿಗಳನ್ನೇ ಮಾಡಿಕೊಂಡೆ. ಇದು ಆಗೋ ಅಷ್ಟರಲ್ಲಿ ನಾನು ಟೀಗೂ ಕೂಡ ಡಿಕಾಕ್ಷನ್ ರೆಡಿಯಾಗಿತ್ತಲ್ವ. ಸೊ ಅದಕ್ಕೂ ಕೂಡ ಕಾದಿದ್ದಂಥ ಹಾಲನ್ನು ಹಾಕ್ಕೊಂಡು ಟೀನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಡಿಕಾಕ್ಷನ್ನ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ನಾವು ಕಾದಿರೋ ಹಾಲನ್ನು ಹಾಕಿದ್ರೆ ಟೀ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಅದ್ರ ಮುಂದೆ ಮಸಾಲೆ ಟೀ ಕೂಡ ಏನಿಲ್ಲ, ಅಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಟೀನ ನಾವೆಲ್ಲರೂ ಯೂಶ್ವಲಿ ತುಂಬ ಸತಿ ಮಾಡ್ತೀವಿ. ಬಟ್ ನಾವು ಹೇಗೆ ಯಾವ ವಿಧಾನದಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ತಮ್ಮನಿಗೆ ಟೀ ಅಂದರೆ ತುಂಬ ಇಷ್ಟ. ಸೊ ನಾನು ಆಲ್ಮೋಸ್ಟ್ ಅವ್ನಿಗೆ ಯಾವ ಥರ ಮಾಡಿದ್ರೂ ನಾನು ಮಾಡಿದ್ರೆ ಇಷ್ಟನೇ ಆಗಲ್ಲ. ಹಾಗೆ ಟೀ ಕಾಯೋ ಅಷ್ಟರಲ್ಲಿ ಬಜ್ಜಿ ಕೂಡ ರೆಡಿಯಾಗಿತ್ತು ನೋಡಿ. ಎಲ್ಲ ಥರ ಬಜ್ಜಿಗಳು ಲಾಸ್ಟ್ ಉಳಿದಿರೋ ಬ್ಯಾಚಲ್ಲಿ ಎಲ್ಲ ಕೂಡ ಮಿಕ್ಸ್ ಮಾಡಿ, ಉಳಿದಿರೋ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಬ್ಯಾಚ್ ಮಾಡಿಕೊಂಡೆ. ಸೊ ಟೀನ ಇವಾಗ ಅದನ್ನು ನೀಟಾಗಿ ಸೋಸ್ಕೊಂಡು ನಾನಿವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 4 ಬಜ್ಜಿ ಹಾಕ್ಕೊಂಡು ಹಸ್ಬೆಂಡ್ಗೆ ಇವಾಗ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ಲಾಸ್ಟ್ ಬ್ಯಾಚ್ ಬಜ್ಜಿ ಬೇಯೋ ಅಷ್ಟರಲ್ಲಿ. ಹಾಗೆಯೇ ಅಮ್ಮಂಗೆ ನನಗೆ ಇಬ್ರಿಗೂ ಸರ್ವ್ ಮಾಡಿಕೊಂಡೆ. ಹಾಗೆ ಇವತ್ತಿನ ಈ ವ್ಲಾಗ್ನ ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.